ಕೃಷ್ಣನೂರಿನ ಕುರುಕ್ಷೇತ್ರದಿಂದ ಹಿಡಿದು ರಾಮನೂರಿನ ರಣಕಣದವರೆಗೆ, ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಸ್ವಾತಂತ್ರ್ಯ ನಂತರದ ಸಮರಾಂಗಣದವರೆಗೆ, ನೆಹರು ಕಾಲದ ಕಥನದಿಂದ ಹಿಡಿದು ವಾಜಪೇಯಿ, ಅಡ್ವಾಣಿ, ಪ್ರಧಾನಿ ನರೇಂದ್ರ ಮೋದಿಯವರೆಗಿನ ಮತಯುದ್ಧದವರೆಗೆ, ಇಂದಿರಾ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೋಲು ಗೆಲುವಿನ ಏರಿಳಿತಗಳು. ಇದು ಆಧುನಿಕ ಕುರುಕ್ಷೇತ್ರಕ್ಕೆ ಸಾಕ್ಷಿಯಾಗಿರತಕ್ಕಂಥ ಆಧುನಿಕ ಮಹಾಭಾರತದ ಗ್ರೌಂಡ್ ರಿಪೋರ್ಟ್. ಇದು ಬರೀ ಚುನಾವಣೆಯಲ್ಲ, ಆಧುನಿಕ ಭಾರತಕ್ಕೆ ಅಡಿಪಾಯ ಆಗ್ತಿರೋ ಮಹಾ ಚುನಾವಣೆ. ರಾಯ್ ಬರೇಲಿ ಈ ಹೆಸರನ್ನು ಕೇಳಿದ ತಕ್ಷಣ ಇಡೀ ಭಾರತದ ಕಿವಿ ನೆಟ್ಟಗಾಗುತ್ತೆ. ಯಾಕಂದರೆ ಈ ರಾಯ್ ಬರೇಲಿ ಕ್ಷೇತ್ರ ನೆಹರು ಮತ್ತು ಗಾಂಧಿ ಮನೆತನ ಕಣ್ಣು ಮುಚ್ಚಿ ಗೆಲ್ಲಬಹುದಂಥ ಕ್ಷೇತ್ರ. 72 ವರ್ಷಗಳಲ್ಲಿ ಸುಮಾರು 66 ವರ್ಷಗಳ ಕಾಲ ಗಾಂಧಿ ಕುಟುಂಬದ ಕ್ಷೇತ್ರವಾಗಿ ರಾಯ್ ಬರೇಲಿ ಇರುವಂಥದ್ದು. ಇದೇ ರಾಯ್ ಬರೇಲಿ ಕ್ಷೇತ್ರಕ್ಕೆ ಇದೀಗ ಒಂದು ಕಾಲದ ಗಾಂಧಿ ಕುಟುಂಬದ ಕಣ್ಮಣಿ ಸೋನಿಯಾ ಗಾಂಧಿಯ ಆಪ್ತ, ಸದ್ಯ ಭಾರತೀಯ ಜನತಾ ಪಕ್ಷದ ಉರಿಯಾಳು ದಿನೇಶ್ ಪ್ರತಾಪ್ ಸಿಂಗ್ ಅಖಾಡಕ್ಕೆ ಇಳಿದಿರುವಂಥದ್ದು. ಮತ್ತು ಈ ಅಖಾಡಕ್ಕೆ ಸೋನಿಯಾ ಗಾಂಧಿ ತನ್ನ ಕ್ಷೇತ್ರವನ್ನು ತನ್ನ ಪುತ್ರ ರಾಹುಲ್ ಗಾಂಧಿಗಾಗಿ ಬಿಟ್ಟುಕೊಟ್ಟಿರುವಂಥದ್ದು. ಹಾಗಂತ ದಿಲೀಪ್ ಪ್ರತಾಪ್ ಸಿಂಗ್ ಅಂಥ ಸಾಮಾನ್ಯದ ಅಭ್ಯರ್ಥಿಯಲ್ಲ. ಇದೇ ಸೋನಿಯಾ ಗಾಂಧಿಯವರನ್ನ 2019ರಲ್ಲಿ ಸೋಲಿನ ನಡುಕವನ್ನು ಹುಟ್ಟಿಸುವ ಪ್ರಯತ್ನವನ್ನು ಮಾಡಿದ್ದಂಥವರು. ಇದೀಗ ರಾಹುಲ್ ಗಾಂಧಿ ಕೂಡ ರೋಚಕ ರಣರೋಚಕ ಅಖಾಡ ಇದೆ ಅಂತೇಳಿ ಸಾರಿ ಹೇಳಲು ಬಂದಿದ್ದಾರೆ. ಹಾಗಾದರೆ ರಾಯ್ ಬರೇಲಿ ಅಖಾಡ ಹೇಗಿದೆ, ಇಲ್ಲಿನ ಜನರ ಮನದಾಳದ ಮಾತೇನು? ಅಷ್ಟೂ ವರದಿಯನ್ನು ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಮುಖಾಂತರ ನಿಮಗೆ ತೋರಿಸ್ತಿದೆ. ನಾನು ಚಿದಾನಂದ್ ಪಟೇಲ್. ಅಮೇಥಿ ಬಿಟ್ಟು ರಾಯ್ ಬರೇಲಿಗೆ ಯುವರಾಜ ಬಂದಿದ್ಯಾ ಗೊತ್ತಾ? ರಾಯ್ ಬರೇಲಿ ಗೆದ್ದವರು ಪ್ರಧಾನಿ ಪಟ್ಟಕ್ಕೆ ಏರ್ತಾರ? ಇಂದಿರಾಗೆ ಒಲಿದ ಅದೃಷ್ಟ ರಾಹುಲ್ಗೆ ಒಲಿಯತ್ತಾ? ರಾಹುಲ್ ರಾಯ್ ಬರೇಲಿ ರಹಸ್ಯ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಹೇಗಿದೆ? ರಾಯ್ ಬರೇಲಿ ಉತ್ತರ ಪ್ರದೇಶದ 80 ಕ್ಷೇತ್ರಗಳ ಪೈಕಿ ತುಂಬಾನೇ ಸೌಂಡ್ ಮಾಡ್ತಿರೋ ಕ್ಷೇತ್ರವಿದು. ಬರೀ ಈಗಲ್ಲ, ಕಳೆದ 70 ವರ್ಷಗಳಿಂದಲೂ ರಾಯ್ ಬರೇಲಿ ರಾಜಕೀಯ ಇಡೀ ದೇಶದ ರಾಜಕೀಯ ಅನ್ನೋ ತರಾನೇ ಬಿಂಬಿತವಾಗುತ್ತೆ. ಅಷ್ಟರ ಮಟ್ಟಿಗೆ ರಾಯ್ ಬರೇಲಿ ಕ್ಷೇತ್ರ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಂತಹ ರಾಯ್ ಬರೇಲಿ ಕ್ಷೇತ್ರದಲ್ಲಿ 2024ರ ಲೋಕಸಭಾ ಕ್ಷೇತ್ರದ ಜಿದ್ದಾಜಿದ್ದಿ ಹೇಗಿದೆ? ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಮೆಗಾ ಫೈಟ್ ಹೇಗಿದೆ? ಸಮಾಜವಾದಿ ಪಕ್ಷದ ಜೊತೆಗೂಡಿ ಕಮಲವನ್ನ ಮಣಿಸ್ತಾರ ಯುವರಾಜ ರಾಹುಲ್ ಗಾಂಧಿ, ಅಥವಾ ಯುವರಾಜನನ್ನೇ ಸೈಡಿಗೊತ್ತಿ ಮುಗಿಲೆತ್ತರಕ್ಕೆ ಅರಳುತ್ತಾ ಕಮಲ? ಇಂತಹ ಪ್ರಶ್ನೆಗಳ ನಡುವಲ್ಲೇ ರಾಜಕೀಯದ ರಣರಣ ಪ್ರಚಾರವು ರಾಯ್ ಬರೇಲಿಯಲ್ಲಿ ಶುರುವಾಗಿದೆ. ಉತ್ತರ ಪ್ರದೇಶದ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ, ಗಾಂಧಿ ಕುಟುಂಬದ ಕರ್ಮಭೂಮಿ. ಫಿರೋಜ್ ಗಾಂಧಿ ಇಂದಿರೆಯ ಗಂಡ ಸ್ಪರ್ಧೆ ಮಾಡಿದಂಥ ಲೋಕಸಭೆ ಕ್ಷೇತ್ರ, ಇಂದಿರಾ ಗಾಂಧಿ ಸ್ಪರ್ಧೆ ಮಾಡಿದಂಥ ಲೋಕಸಭಾ ಕ್ಷೇತ್ರ, ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಿದಂಥ ಲೋಕಸಭಾ ಕ್ಷೇತ್ರ, ಸದ್ಯ ಇದೀಗ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಯ್ ಬರೇಲಿ ಕ್ಷೇತ್ರದಲ್ಲಿ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ರಾಯ್ ಬರೇಲಿಯಲ್ಲಿ ಮೊದಲ ಬಾರಿಗೆ ಅಗ್ನಿ ಪರೀಕ್ಷೆಗೆ ಇಳಿದಿರುವಂತಹ ರಾಹುಲ್ ಗಾಂಧಿ ಅದೃಷ್ಟದ ನಿರೀಕ್ಷೆಯಲ್ಲಿದ್ದಾರೆ. 70 ದಶಕಗಳಿಂದ ಗಾಂಧಿ ಕುಟುಂಬವನ್ನ ಕೈಬಿಡದ ರಾಯ್ ಬರೇಲಿಯ ಜನರ ಮುಂದೆ ರಾಹುಲ್ ಗಾಂಧಿ ಮತಯಾಚನೆಗಿಳಿದಿದ್ದಾರೆ. ಈ ಹಿಂದೆ ತಮ್ಮ ತಾಯಿ ಸೋನಿಯಾ ಗಾಂಧಿಯನ್ನ ಗೆಲ್ಲಿಸಿದ ಜನರ ಮುಂದೆ ಈಗ ತಮ್ಮ ತಾಯಿಯನ್ನ ಗೆಲ್ಲಿಸಿದಂತೆ ನನ್ನನ್ನೂ ಗೆಲ್ಲಿಸಿ ಅಂತ ಮತಯಾಚನೆ ಮಾಡ್ತಿದ್ದಾರೆ. ಬರೀ ಸೋನಿಯಾ ಗಾಂಧಿಯನ್ನ ಮಾತ್ರವಲ್ಲ, ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯನ್ನು ಕೂಡ ಗೆಲ್ಲಿಸಿದ ರಾಯ್ ಬರೇಲಿ ಜನರು ತಮ್ಮನ್ನು ಈ ಬಾರಿ ಗೆದ್ದೇ ಗೆಲ್ಲಿಸ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ, ಹುಮ್ಮಸ್ಸಿನಲ್ಲಿ ರಾಹುಲ್ ಗಾಂಧಿಯವರು ರಾಯ್ ಬರೇಲಿ ರಣಕಣದಲ್ಲಿ ಧುಮುಕಿದ್ದಾರೆ, ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ.
ಗಾಂಧಿಯವರು ಅಬ್ಬರದ ಪ್ರಚಾರವನ್ನೇನೋ ಮಾಡ್ತಿದ್ದಾರೆ, ಗೆಲುವಿನ ನಿರೀಕ್ಷೆಯನ್ನೂ ಇಟ್ಕೊಂಡಿದ್ದಾರೆ. ಉತ್ತರ ಪ್ರದೇಶ ಬಿಟ್ಟು ಹೋಗಿದ್ದ ರಾಹುಲ್ ಗಾಂಧಿ ಇದೇ ಉತ್ತರ ಪ್ರದೇಶದ ರಾಯ್ ಬರೇಲಿಯಲ್ಲಿ ಗೆದ್ದು ತವರು ರಾಜ್ಯದಲ್ಲಿ ಹವಾ ಸೃಷ್ಟಿಸಬೇಕು ಅಂತಾನೂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಹಿಂದೆ 2004ರಿಂದ 2024 ತನಕ 20 ವರ್ಷಗಳಿಂದಲೂ ಸೋನಿಯಾ ಗಾಂಧಿಯನ್ನ ಗೆಲ್ಲಿಸ್ತಾನೆ ಬಂದಿರುವಂತಹ ರಾಯ್ ಬರೇಲಿ ಜನರು ಈ ಸಲ ರಾಹುಲ್ ಗಾಂಧಿಯನ್ನ ಗೆಲ್ಲಿಸ್ತಾರೆ ಅನ್ನೋದು ಕಾಂಗ್ರೆಸ್ಸಿನವರ ಅಭಿಪ್ರಾಯ. ಹೀಗಾಗಿ ರಾಹುಲ್ ಗಾಂಧಿಗೆ ರಾಯ್ ಬರೇಲಿ ಖಂಡಿತವಾಗಿ ಅದೃಷ್ಟ ಕ್ಷೇತ್ರವಾಗಿ ಪರಿಣಮಿಸುತ್ತೆ ಅಂತಾನೂ ಹೇಳಲಾಗ್ತಿದೆ. ಆದರೆ ರಾಹುಲ್ ಗಾಂಧಿಗೆ ಇದೇ ರಾಯ್ ಬರೇಲಿ ರಣಕಣದಲ್ಲಿ ಟಫ್ ಫೈಟ್ ಕೊಡೋದಕ್ಕೆ ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದಾರೆ ಓರ್ವ ಘಟಾನುಘಟಿ ದಂಡನಾಯಕ. ಅವರೇ ದಿನೇಶ್ ಪ್ರತಾಪ್ ಸಿಂಗ್. ದಿನೇಶ್ ಪ್ರತಾಪ್ ಸಿಂಗ್ ರಾಹುಲ್ ಗಾಂಧಿ ಅಗ್ನಿ ಪರೀಕ್ಷೆಗೆ ಇಳಿದಿರುವಂತಹ ರಾಯ್ ಬರೇಲಿ ರಣಭೂಮಿಯಲ್ಲಿ ಬಿಜೆಪಿಯ ಹುರಿಯಾಳಾಗಿ ಅಖಾಡಕ್ಕೆ ಇಳಿದಿರೋ ಕಮಲಪಡಿಯ ದಂಡನಾಯಕ. ದಿನೇಶ್ ಪ್ರತಾಪ್ ಸಿಂಗ್ ಅನ್ನೋ ಹೆಸರು ಕರ್ನಾಟಕದ ಜನರಿಗೆ ಅದೆಷ್ಟೋ ಚಿರಪರಿಚಿತವೋ ಗೊತ್ತಿಲ್ಲ. ಆದ್ರೆ ರಾಯ್ ಬರೇಲಿ ಜನರಿಗೆ ಈ ಹೆಸರು ತುಂಬಾನೇ ಪರಿಚಿತ. ಯಾಕಂದ್ರೆ ರಾಯ್ ಬರೇಲಿ ಅಖಾಡದಲ್ಲಿ ರಣರಣ ರಾಜಕೀಯದ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ಹೆಸರು ದಿನೇಶ್ ಪ್ರತಾಪ್ ಸಿಂಗ್. ಅದೆಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾನೇ ಇಂಪಾರ್ಟೆಂಟ್ ಅನಿಸೋದು ಏನ್ ಗೊತ್ತಾ, ಒಂದ್ ಕಾಲದಲ್ಲಿ ಕಾಂಗ್ರೆಸ್ನ ಹುರಿಯಾಳಾಗಿದ್ರು ಅನ್ನೋದು. ಹೌದು, ದಿನೇಶ್ ಪ್ರತಾಪ್ ಸಿಂಗ್ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿದ್ರು. ಸೋನಿಯಾ ಗಾಂಧಿಯ ಪರಮಾಪ್ತರಾಗಿದ್ರು. ಕಾಂಗ್ರೆಸ್ನಲ್ಲಿದ್ದ ನಾಯಕನನ್ನೇ ಸೆಳೆದುಕೊಂಡು ಕಾಂಗ್ರೆಸ್ನ ಯುವರಾಜನನ್ನೇ ಕೆಡವೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಆ ಮಾಸ್ಟರ್ ಪ್ಲಾನಿನ ಭಾಗವೇ ರಾಯ್ ಬರೇಲಿ ರಣಕಣದಲ್ಲಿ ಯುವರಾಜ ರಾಹುಲ್ ಗಾಂಧಿ ವರ್ಸಸ್ ದಿನೇಶ್ ಪ್ರತಾಪ್ ಸಿಂಗ್ ನಡುವಿನ ರಾಜಕೀಯ ಯುದ್ಧ. ಅಷ್ಟಕ್ಕೂ ಯಾರು ಈ ದಿನೇಶ್ ಪ್ರತಾಪ್ ಸಿಂಗ್ ಗೊತ್ತಾ? ಈ ದಿನೇಶ್ ಪ್ರತಾಪ್ ಸಿಂಗ್ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು, ಕಾಂಗ್ರೆಸ್ನಲ್ಲೇ ಬೆಳೆದವರು. ಅದು ಸೋನಿಯಾ ಗಾಂಧಿಯ ಅತ್ಯಾಪ್ತರು ಎಂಬ ಪಟ್ಟಿಯಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ಕೂಡ ಒಬ್ಬರಾಗಿದ್ರು. ಇದೇ ಕಾರಣಕ್ಕೆ 2010ರಲ್ಲಿ ದಿನೇಶ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಎಂಎಲ್ಸಿ ಮಾಡಲಾಗಿತ್ತು. ಪಕ್ಷ ನಿಷ್ಠೆ ಮತ್ತು ಸೋನಿಯಾ ನಿಷ್ಠೆ ಎಂಬ ಕಾರಣಕ್ಕಾಗಿ 2016ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಎಂಎಲ್ಸಿ ಮಾಡಲಾಗಿತ್ತು. ಆದರೆ ರಾಯ್ ಬರೇಲಿಯಲ್ಲಿ ಗಾಂಧಿ ಕುಟುಂಬವನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟ ಬಿಜೆಪಿ 2018ರಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನ ತಮ್ಮ ಕಡೆಗೆ ಸೆಳೆದುಕೊಂಡಿತ್ತು. 2018ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ದಿನೇಶ್ 2019ರಲ್ಲಿ ಸೋನಿಯಾ ಗಾಂಧಿ ಪರಮಾಪ್ತನನ್ನೇ ಸೋನಿಯಾ ವಿರುದ್ಧ ಕಣಕ್ಕೆ ಇಳಿಸಿದ ಬಿಜೆಪಿ ದಿನೇಶ್ ಅವರನ್ನೇ ಬಿಜೆಪಿ ಹುರಿಯಾಳಾಗಿಸಿತ್ತು. ಆದರೆ 1,67,000ಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಸೋನಿಯಾ ಗಾಂಧಿ ಅವರು ಗೆದ್ರು. ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದ ದಿನೇಶ್ಗೆ ಸೋಲಾಯಿತು. 2019ರಲ್ಲಿ ಸೋನಿಯಾ ವಿರುದ್ಧ ದಿನೇಶ್ ಗಳಿಸಿದ ಮತಗಳ ಶೇಕಡಾವಾರು ಪ್ರಮಾಣ ಬರೋಬ್ಬರಿ 38.36ರಷ್ಟಿತ್ತು. ಹೀಗಾಗಿ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನೇ 2024ರಲ್ಲಿ ಮತ್ತೆ ರಾಯ್ ಬರೇಲಿ ಕಣಕ್ಕೆ ಇಳಿಸಿರೋ ಕಮಲ ಪಡೆ ರಾಹುಲ್ ಗಾಂಧಿ ವಿರುದ್ಧ ರಣಕಹಳೆ ಮೊಳಗಿಸಿದೆ. 2019ರಲ್ಲಿ ಸೋನಿಯಾ ಗಾಂಧಿಯನ್ನ ಸೋಲಿಸುವುದಕ್ಕಾಗಿ ಒಂದು ಕಾಲದ ಸೋನಿಯಾ ಆಪ್ತ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನೇ ದಾಳವಾಗಿ ಬಳಸಿಕೊಳ್ಳಲಾಗಿತ್ತು. ಆದರೆ ರಾಯ್ ಬರೇಲಿ ಗಾಂಧಿ ಕುಟುಂಬದ ಭದ್ರಕೋಟೆ ಆಗಿರೋದ್ರಿಂದ ಬಿಜೆಪಿಯ ಸ್ಟ್ರಾಟಜಿ ವರ್ಕೌಟ್ ಆಗಿರಲಿಲ್ಲ. ಹಾಗಂತ ದಿನೇಶ್ ವರ್ಚಸ್ಸೇನು ಕಡಿಮೆ ಇರಲಿಲ್ಲ. ಸೋನಿಯಾ ವಿರುದ್ಧ 38.36ರಷ್ಟು ಮತಗಳನ್ನು ಪಡೆದಿದ್ರಿಂದ ಈ ಬಾರಿ ಮತ್ತೆ ದಿನೇಶ್ ಅವರನ್ನೇ ಕಣಕ್ಕೆ ಇಳಿಸಿದೆ ಬಿಜೆಪಿ. ರಾಯ್ ಬರೇಲಿಯ ರಾಜಕೀಯವನ್ನ ಗಾಂಧಿ ಕುಟುಂಬದಷ್ಟೇ ಅತ್ಯಾಪ್ತವಾಗಿ ಕಂಡಿರುವಂತಹ ದಿನೇಶ್ ಈ ಬಾರಿ ರಾಹುಲ್ ಗಾಂಧಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾರಾ ಅನ್ನೋದು ಸದ್ಯಕ್ಕೆ ಕಾಡ್ತಿರುವಂತಹ ದೊಡ್ಡ ಪ್ರಶ್ನೆ. ಅಮೇಥಿಯಲ್ಲಿ ನಿಲ್ಲಬೇಕಾಗಿದ್ದಂತ ರಾಹುಲ್ ಗಾಂಧಿ ರಾಯ್ ಬರೇಲಿಗೆ ಬಂದಿದ್ದಾರೆ. ಒಂದು ಕಾಲದ ಸೋನಿಯಾ ಗಾಂಧಿಯ ಆಪ್ತ ದಿನೇಶ್ ಇಲ್ಲಿ ಭಾರತೀಯ ಜನತಾ ಪಕ್ಷದ ಉರಿಯಾಳು. ಈ ಕ್ಷೇತ್ರ ನಮ್ಮ ಕರ್ಮಭೂಮಿ ಅಂತೇಳಿ ಮತವನ್ನು ಯಾಚಿಸುತ್ತಿದ್ದಾರೆ ರಾಹುಲ್ ಗಾಂಧಿ. ಮತ್ತೊಂದು ಕಡೆ ದಿನೇಶ್ ಪ್ರತಾಪ್ ಸಿಂಗ್, ನಾನು ಈ ಮನೆಯ ಮಗ, ಈ ನಾಡಿನ ಮಗ, ರಾಯ್ ಬರೇಲಿಯ ಮಗ, ನನಗೆ ಮತ ಹಾಕಿ ಅಂತೇಳಿ ಕೇಳ್ಕೊಳ್ತಿದ್ದಾರೆ. ರಾಯ್ ಬರೇಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ರಾಹುಲ್ ಗಾಂಧಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಿರುಗಾಡ್ತಿದ್ದಾರೆ, ಮತಯಾಚನೆ ಮಾಡ್ತಾರೆ. ಈ ಕರ್ಮಭೂಮಿಯಲ್ಲಿ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಇದು ಗಾಂಧಿ ಕುಟುಂಬದ ನೆಚ್ಚಿನ ಕ್ಷೇತ್ರ, ಬಹಳಷ್ಟು ಭಾವನಾತ್ಮಕ ಕ್ಷೇತ್ರ ಆಗಿದ್ದರಿಂದ ರಾಯ್ ಬರೇಲಿ ಗೆಲ್ಲುವ ವಿಶ್ವಾಸ ಕೂಡ ಅವರಿಗೆ ಇರತಕ್ಕಂಥದ್ದು. ಇದು ರಾಯ್ ಬರೇಲಿ ಗಾಂಧಿ ಕುಟುಂಬದ ಅಚ್ಚುಮೆಚ್ಚಿನ ಭಾವನಾತ್ಮಕ ಕ್ಷೇತ್ರ ಕೂಡ ಆಗಿರುವಂಥದ್ದು.
ನಾವೀಗ ರಾಯ್ಬರೇಲಿಯ ಪ್ರಮುಖ ಸರ್ಕಲ್ನಲ್ಲಿದ್ದೇವೆ. ಹೌದು, ರಾಯ್ಬರೇಲಿ ಕ್ಷೇತ್ರ ಗಾಂಧಿ ಕುಟುಂಬದ ನೆಚ್ಚಿನ ಕ್ಷೇತ್ರ. ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಕಳೆದ 70 ವರ್ಷಗಳಲ್ಲಿ ಗಾಂಧಿ ಕುಟುಂಬ ಇಲ್ಲಿ ಹೇಗೆಲ್ಲ ಗೆಲುವನ್ನ ದಾಖಲಿಸಿದೆ. ಬಿಜೆಪಿ ಆಗ್ಲಿ ಜನತಾ ಪಾರ್ಟಿ ಆಗ್ಲಿ ರಾಯ್ಬರೇಲಿಯನ್ನ ಕಂಪ್ಲೀಟ್ ಆಗಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕೆ ಯಾಕೆ ಆಗ್ತಿಲ್ಲ ಅನ್ನೋದನ್ನ ನಾವು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಆಗ ನಿಮ್ಗೆ ಗೊತ್ತಾಗತ್ತೆ ರಾಯ್ಬರೇಲಿ ಕ್ಷೇತ್ರ ಗಾಂಧಿ ಕುಟುಂಬದ ಅದೃಷ್ಟದ ಕ್ಷೇತ್ರ ಯಾಕೆ ಅನ್ನೋದು. ಇನ್ನು ರಾಯ್ಬರೇಲಿ ಕಾಂಗ್ರೆಸ್ಗೆ ಅದೃಷ್ಟದ ಕ್ಷೇತ್ರ ಅನ್ನೋದಕ್ಕೆ ಒಂದಷ್ಟು ಅಂಕಿ ಅಂಶಗಳು ಇಲ್ಲಿವೆ ನೋಡಿ. ಸ್ವತಂತ್ರ ಬಂದ ನಂತರದ ಮೊದಲ ಚುನಾವಣೆ ಅಂದ್ರೆ 1952ರಲ್ಲಿ ಗಾಂಧಿ ಕುಟುಂಬದ ಅಳಿಯ ಇಂದಿರಾ ಗಾಂಧಿಯ ಗಂಡ ಫಿರೋಜ್ ಗಾಂಧಿ ಸ್ಪರ್ಧಿಸಿ ಗೆಲುವನ್ನು ದಾಖಲಿಸುತ್ತಾರೆ. ನಂತರ 1957ರಲ್ಲಿ ಎಲೆಕ್ಷನ್ ನಡೆದಾಗಲೂ ಕಾಂಗ್ರೆಸ್ ಪಕ್ಷದಿಂದ ಫಿರೋಜ್ ಗಾಂಧಿ ಸ್ಪರ್ಧಿಸಿ ಗೆಲ್ತಾರೆ. ಇದಾದ್ಮೇಲೆ 1960ರಲ್ಲಿ ಕಾಂಗ್ರೆಸ್ನ ಹುರಿಯಾಳಾಗಿ ಆರ್.ಪಿ. ಸಿಂಗ್ ಕಣಕ್ಕಿಳಿತಾರೆ, ಮತ್ತೆ ಗೆಲುವನ್ನು ದಾಖಲಿಸುತ್ತಾರೆ. 1962ರಲ್ಲಿ ಬೈಜುನಾಥ್ ಕುರೇಲ್ ಅನ್ನೋರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಗೆಲ್ತಾರೆ. ನೆಹರು ಸಾವಿನ ನಂತರ 1967ರಲ್ಲಿ ಮೊದಲ ಬಾರಿಗೆ ಇಂದಿರಾ ಗಾಂಧಿ ರಾಜಕೀಯ ಅಖಾಡಕ್ಕೆ ಧುಮುಕಿ ಪ್ರಚಂಡ ಗೆಲುವನ್ನು ದಾಖಲಿಸುತ್ತಾರೆ. 1971ರಲ್ಲೂ ಇದೇ ರಾಯ್ಬರೇಲಿಯಿಂದ ಇಂದಿರಾ ಗಾಂಧಿ ಮತ್ತೊಮ್ಮೆ ಸಂಸತ್ತಿಗೆ ಆಯ್ಕೆಯಾಗ್ತಾರೆ. ಆದರೆ 1975ರಲ್ಲಿ ಎಮರ್ಜೆನ್ಸಿ ಎಫೆಕ್ಟ್ನಿಂದಾಗಿ ರಾಯ್ಬರೇಲಿಯಲ್ಲಿ ಕಾಂಗ್ರೆಸ್ಗೆ ವಿರೋಧಿ ಅಲೆ ಕಾಡುತ್ತೆ. ಹೀಗಾಗಿ 1977ರ ಎಲೆಕ್ಷನ್ನಲ್ಲಿ ಇಂದಿರಾ ಗಾಂಧಿ ಸೋಲ್ತಾರೆ. ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿದ್ದ ರಾಜ್ ನಾರಾಯಣ್ ಗೆಲುವನ್ನು ಕಾಣ್ತಾರೆ. ಆದರೆ 1980ರಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಮತ್ತೆ ಇಂದಿರಾ ಗಾಂಧಿ ಕಣಕ್ಕಿಳಿತಾರೆ. ರಾಯ್ಬರೇಲಿ ಕ್ಷೇತ್ರವನ್ನ ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ. ಇದಾದ ನಂತರ ಇಂದಿರಾ ಗಾಂಧಿ ಸಾವಿನ ನಂತರ 1984ರಲ್ಲಿ ರಾಯ್ಬರೇಲಿಯಲ್ಲಿ ನೆಹರು ಕುಟುಂಬದ ಅರುಣ್ ನೆಹರು ಅಖಾಡಕ್ಕೆ ಧುಮುಕ್ತಾರೆ, ಗೆಲುವನ್ನು ಕೂಡ ದಾಖಲಿಸುತ್ತಾರೆ. ಇದಾದ್ಮೇಲೆ 1989 ಮತ್ತು 1991ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ಶೀಲಾ ಕೌಲ್ ಗೆಲುವಿನ ನಗಾರಿ ಬಾರಿಸುತ್ತಾರೆ. ನಂತರ 1996 ಮತ್ತು 1998ರಲ್ಲಿ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಉಂಟಾಗುತ್ತೆ. ಆಗ ಬಿಜೆಪಿಯ ಅಶೋಕ್ ಸಿಂಗ್ ಗೆಲುವನ್ನು ದಾಖಲಿಸುತ್ತಾರೆ. ಇದಾದ್ಮೇಲೆ 1999ರಲ್ಲಿ ಮತ್ತೆ ಕಾಂಗ್ರೆಸ್ನ ರಾಯ್ಬರೇಲಿಯನ್ನ ವಾಪಸ್ ಪಡೆಯುತ್ತೆ. ಕಾಂಗ್ರೆಸ್ನ ಸತೀಶ್ ಶರ್ಮಾ ಗೆಲುವನ್ನು ಸಾಧಿಸುತ್ತಾರೆ. ನಂತರ ಅಂದ್ರೆ 2004, 2009, 2014, 2019ರ ತನಕ ಅಂದ್ರೆ ಬರೋಬ್ಬರಿ 20 ವರ್ಷಗಳಿಂದ ರಾಯ್ಬರೇಲಿಯನ್ನ ಸೋನಿಯಾ ಗಾಂಧಿನೇ ಪ್ರತಿನಿಧಿಸುತ್ತಿದ್ದಾರೆ, ಗೆಲುವನ್ನ ದಾಖಲಿಸುತ್ತಾನೆ ಬಂದಿದ್ದಾರೆ. 1977ರಲ್ಲಿ ಒಂದ್ಸಲ, 1996 ಮತ್ತು 98ರಲ್ಲಿ ಒಂದ್ಸಲ, ಹೀಗೆ 3 ಬಾರಿ ರಾಯ್ಬರೇಲಿ ಅಕಸ್ಮಾತ್ ಎನ್ನುವಂತೆ ಕಾಂಗ್ರೆಸ್ನ ಕೈ ತಪ್ಪಿತ್ತು. ಆದರೆ ಕೈ ತಪ್ಪಿ ಹೋಗಿದ್ದ ತಮ್ಮ ಭದ್ರಕೋಟೆಯನ್ನ ವಾಪಸ್ ಪಡೆದುಕೊಳ್ಳುವಲ್ಲಿ ಗಾಂಧಿ ಕುಟುಂಬ ಅವಿರತವಾಗಿ ಶ್ರಮಿಸಿದೆ. ಅದರಲ್ಲಿ ಯಶಸ್ಸು ಕೂಡ ಆಗಿದೆ. ಇದಕ್ಕೆ ಕಾರಣ ಕಳೆದ 20 ವರ್ಷಗಳಿಂದ ಸೋನಿಯಾ ಗಾಂಧಿನೇ ರಾಯ್ಬರೇಲಿಯನ್ನ ಪ್ರತಿನಿಧಿಸ್ತಾ ಇರೋದು. ದೇಶದೆಲ್ಲೆಡೆ ಮೋದಿ ಹವಾ ಇದ್ರೂ ಕೂಡ ರಾಯ್ಬರೇಲಿಯಲ್ಲಿ ಮಾತ್ರ ಸೋನಿಯಾ ಗಾಂಧಿಯದ್ದೇ ಹವಾ. ಕಾಂಗ್ರೆಸ್ನದ್ದೇ ವರ್ಚಸ್ಸು. ಎಷ್ಟು ಹುಡುಕಿದ್ರೂ ಕೂಡ ರಾಹುಲ್ ಗಾಂಧಿಗೆ ಇದಕ್ಕಿಂತ ಸೇಫ್ ಕ್ಷೇತ್ರ ಮತ್ತೊಂದು ಸಿಗೋದಿಲ್ಲ. ಹೀಗಾಗಿ ತನ್ನ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಸೋನಿಯಾ ಗಾಂಧಿ ಅವರು ತಮ್ಮ ಕ್ಷೇತ್ರವನ್ನೇ ಬಿಟ್ಟುಕೊಟ್ಟಿದ್ದಾರೆ. ರಾಯ್ಬರೇಲಿಯನ್ನ 20 ವರ್ಷಗಳಿಂದ ಪ್ರತಿನಿಧಿಸುತ್ತಿದ್ದ ಸೋನಿಯಾ ಗಾಂಧಿ ಈ ರಾಜಕೀಯದಿಂದ ಹಿಂದೆ ಸರಿದಿದ್ದು ತಮ್ಮ ಮಗನನ್ನ ರಾಯ್ಬರೇಲಿ ರಣಕಣಕ್ಕೆ ಇಳಿಸಿದ್ದಾರೆ. ಇನ್ನು ಮುಂದೆ ರಾಹುಲ್ ನನ್ನ ಮಗ ಅಲ್ಲ, ನಿಮ್ ಮಗ, ನಿಮ್ಮ ಮಡಿಲಿಗೆ ಹಾಕ್ತಿದ್ದೀನಿ ಅಂತ ಸೆಂಟಿಮೆಂಟ್ ಡೈಲಾಗ್ಗಳನ್ನ ಹೇಳೋದ್ರ ಮೂಲಕ ರಾಯ್ಬರೇಲಿ ಜನರ ಹೃದಯ ಮುಟ್ಟಿದ್ದಾರೆ ಸೋನಿಯಾ ಗಾಂಧಿ. मेरा सब कुछ आपका दिया हुआ है. मैं आपको अपना बेटा सौंप रही हूँ, अपना बेटा सौंप रही हूँ. जैसे आपने मुझे अपना अपना माना, वैसे ही राहुल को अपना मान कर रखना है. ರಾಹುಲ್ ಗಾಂಧಿಯನ್ನ ಪ್ರಧಾನಿ ಪಟ್ಟದಲ್ಲಿ ಕೂರಿಸಬೇಕು, ಅದನ್ನ ಕಣ್ತುಂಬ ನೋಡಬೇಕು ಅನ್ನೋದು ತಾಯಿಯಾಗಿ ಸೋನಿಯಾ ಗಾಂಧಿ ಅವರ ಆಸೆ.
ಆದರೆ 2014ರಿಂದ ರಾಷ್ಟ್ರ ರಾಜಕೀಯದಲ್ಲಿ ಅದೆಂತಹ ಬದಲಾವಣೆಗಳು ಕಾಂಗ್ರೆಸ್ ಪಕ್ಷವನ್ನ ಸೋಲಿನ ಸುಳಿಗೆ ಸಿಲುಕಿಸಿಬಿಟ್ಟಿವೆ. ಸ್ವತಃ ಅಮೇಥಿಯಲ್ಲೇ ಕಳೆದ ಬಾರಿ ರಾಹುಲ್ ಗಾಂಧಿ ಸೋಲಬೇಕಾಯಿತು. ಹಿಂಗಾಗಿ ಈ ಬಾರಿ ತಮ್ಮದೇ ಕ್ಷೇತ್ರವನ್ನ ಮಗನಿಗೆ ಬಿಟ್ಟುಕೊಟ್ಟು ಅದೃಷ್ಟದ ಪರೀಕ್ಷೆಗೆ ಇಳಿಸಿದ್ದಾರೆ. ಚುನಾವಣೆ ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿರವರು ಗೆಲ್ಲೋದು ನಿಶ್ಚಿತ, ಅದು ಯಾರಿಗೂ ಡೌಟ್ ಇಲ್ಲ. ಈಗ ರಾಹುಲ್ ಗಾಂಧಿರವರು ಒಂದು ಯಾರು PM ಕ್ಯಾಂಡಿಡೇಟ್ ಆಗ್ತಾರೆ ಅವರು ಯಾವಾಗಲೂ ರಾಯಬರೇಲಿಯಲ್ಲೇ ಎಲೆಕ್ಷನ್ ನಿಂತಿರೋದು. ನೀವು ಆ ಇತಿಹಾಸವನ್ನು ತೆಗೆದು ನೋಡಿದ್ರೆ ಅವರು ರಾಯಬರೇಲಿಯಲ್ಲಿ ಈ ಸರಿ ಜನದ ಮತ್ತು ಎಲ್ಲರೂ ಒತ್ತಾಯದ ಮೇರೆಗೆ ಅವ್ರಿಗೆ ಏನೋ ಈ ಸರಿ PM ಕ್ಯಾಂಡಿಡೇಟ್ ಅಂದರೆ ರಾಯಬರೇಲಿಯಿಂದ ನಿಲ್ಲಬೇಕು ಅಂತ ಒತ್ತಡದ ಮೇರೆಗೆ ಅವ್ರು ಎಲ್ಲಿ ನಿಂತ್ರೂ ಈ ಸಾರಿ ಅವರ ಗೆಲುವು ಕಡಿಮೆ ಅಂದರೆ 4ರಿಂದ 5 ಲಕ್ಷ ಮಾರ್ಜಿನಲ್ಲಿ ಗೆಲ್ಲೋದು ನಿಶ್ಚಿತ. ಉತ್ತರ ಪ್ರದೇಶ ರಾಯಬರೇಲಿ ಗಾಂಧಿ ಪರಿವಾರಕ್ಕೆ ಇರುವಂಥ ಒಂದು ಬಹಳ ದೊಡ್ಡ ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇದೆ. ಒಂದಿನ 2 ದಿನದಲ್ಲ, ಯಾರೋ ಬಂದರೂ ಒಂದು 5 ವರ್ಷ 10 ವರ್ಷ ಹಿನ್ನೆಲೆ ಇರುತ್ತೆ. ಆದರೆ ಗಾಂಧಿ ಫ್ಯಾಮಿಲಿ ಇಲ್ಲಿ 103 ವರ್ಷಗಳ ಇತಿಹಾಸ ಇದೆ. ರಾಯಬರೇಲಿ ಗೆದ್ರೆ ಪ್ರಧಾನಿ ಪಟ್ಟಕ್ಕೆ ಏರ್ತಾರಾ? ಇಂದಿರಾಗೆ ಒಲಿದ ಅದೃಷ್ಟ ರಾಹುಲ್ಗೆ ಒಲಿದು ಬರುತ್ತಾ? ಇನ್ನು ರಾಯಬರೇಲಿ ಕಾಂಗ್ರೆಸ್ನ ಪಾಲಿಗೆ ಅದೃಷ್ಟದ ಕ್ಷೇತ್ರ ಅನ್ನೋದು ಒಂದ್ ವಿಚಾರ. ಇದ್ರ ಜೊತೆಗೆ ರಾಯಬರೇಲಿಯಲ್ಲಿ ಗೆದ್ರೆ ಪ್ರಧಾನಿ ಪಟ್ಟಕ್ಕೇರುವ ಅದೃಷ್ಟವೂ ದಕ್ಕಲಿದೆ ಅನ್ನೋ ಮಾತುಗಳು ಕೂಡ ಇವೆ. ಇದಕ್ಕೆ ಪುಷ್ಟಿ ನೀಡುವಂತೆ 1967ರಲ್ಲಿ ರಾಯಬರೇಲಿ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ ಇಂದಿರಾ ಗಾಂಧಿ ಪ್ರಧಾನಿ ಪಟ್ಟಕ್ಕೇರಲಿರುವಲ್ಲಿ ಸಕ್ಸಸ್ ಆಗಿದ್ದಾರೆ. 1971ರಲ್ಲಿ ಮತ್ತೆ ರಾಯಬರೇಲಿ ಕ್ಷೇತ್ರದಿಂದಲೇ ಗೆದ್ದ ಇಂದಿರಾ ಗಾಂಧಿ ಮತ್ತೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದು, ಹೀಗಾಗಿ ಅಜ್ಜಿಗೆ ಒಲಿದಿದ್ದ ಅದೃಷ್ಟ ಮೊಮ್ಮಗನಿಗೂ ದಕ್ಕುತ್ತಾ? ರಾಹುಲ್ ಗಾಂಧಿಗೆ ರಾಯಬರೇಲಿ ಅದೃಷ್ಟದ ಕ್ಷೇತ್ರವಾಗಿ ಬದಲಾಗತ್ತಾ? ಇದು ಈಗ ಎಲ್ಲರನ್ನು ಕಾಡ್ತಿರುವ ದೊಡ್ಡ ಪ್ರಶ್ನೆ. अब हम क्या कहें, जो उनकी तो कर्म भूमि है ही है। क्या कहें? बीजेपी क्या किया इधर से? कुछ नहीं किया। कुछ नहीं। बीजेपी 10 साल सत्ता में है, क्या काम किया प्रधानी नरेंद्र मोदी जी? यहाँ नहीं किए कुछ, जो नहीं। कौन सा पार्टी आपको अच्छा लगता है? अरे कांग्रेस तो अच्छे लगते हैं। अरे वोट तो हम हमेशा कांग्रेस को दिया। क्या काम किया कांग्रेस इसका? कांग्रेस तो पूरी रायबरेली का यहाँ जनपद बनाया, यहाँ उसी की देन है सब कुछ, उसी की देन है सब कुछ। ರಾಯಬರೇಲಿ ಕ್ಷೇತ್ರದ ರಣಕಣ ಈಗ ಕಾವು ಪಡ್ಕೊಂಡಿದೆ. ಅಮೇಥಿಯಲ್ಲಿ ಸೋತಿದ್ದ ರಾಹುಲ್ ಗಾಂಧಿ ಅಮ್ಮನ ಕ್ಷೇತ್ರವಾಗಿರೋ ರಾಯಬರೇಲಿಗೆ ಬಂದು ಸೇಫ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ಪ್ರಧಾನಿ ಪಟ್ಟದಲ್ಲಿ ಕೂರುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದ್ರೆ ರಾಯಬರೇಲಿಯನ್ನ ಕಾಂಗ್ರೆಸ್ ಕಪಿಮುಷ್ಟಿಯಿಂದ ಕಿತ್ಕೊಳ್ಬೇಕು ಅಂತ ಬಿಜೆಪಿಯನ್ನು ಸಾಕಷ್ಟು ಪ್ರಯತ್ನ ಪಡ್ತಿದೆ. ಇದೇ ಕಾರಣಕ್ಕೆ ಒಂದು ಕಾಲದ ಸೋನಿಯಾ ಗಾಂಧಿ ಶಿಷ್ಯನನ್ನೇ ಈಗ ಹುರಿಯಾಳಾಗಿ ಕಣಕ್ಕಿಳಿಸಿದೆ ಬಿಜೆಪಿ. ಹೀಗಾಗಿ ರಾಯಬರೇಲಿ ರಣಕಣದಲ್ಲಿ ಜಿದ್ದಾಜಿದ್ದು ಜೋರಾಗಿದೆ. आप उस तरफ जाएंगे तो आप देखेंगे कितना कुछ बन रहा है। एयरपोर्ट वहाँ का बन गया है, काफी कितने शॉप्स खोले हैं, कितना रोजगार मिला है वहाँ पे लोगों को। आपको जाएंगे, कौन सा पार्टी आपको अच्छा लगता है? बीजेपी। 2024ರಲ್ಲಿ ದೇಶದಾದ್ಯಂತ ದೊಡ್ಡದಾಗಿ ಸದ್ದು ಮಾಡ್ತಿರೋದು ರಾಯಬರೇಲಿ ಕ್ಷೇತ್ರ. ಯಾಕಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸ್ತಿರೋದು. 2019ರವರೆಗೆ ಅಮೇಥಿನೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆದ್ರೆ ರಾಹುಲ್ ಗಾಂಧಿ 2019ರಲ್ಲಿ ಅದೇ ಅಮೇಥಿ ಭದ್ರಕೋಟೆಯಲ್ಲಿ ಸೋಲಬೇಕಾಯಿತು. ಕಾಂಗ್ರೆಸ್ ಪಾಲಿಗೆ ಅದೃಷ್ಟದ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಅಮೇಥಿ ಕೈಬಿಟ್ಟಿದ್ರಿಂದ ಈಗ ಎಲ್ಲರ ಚಿತ್ತ ರಾಯಬರೇಲಿ ಕಡೆ ನೆಟ್ಟಿದೆ. ರಾಯಬರೇಲಿ मतदारನ ಚಿತ್ತ ಯಾರತ್ತ ಅನ್ನೋ ಕಡೆ ಈಗ ಎಲ್ಲರ ಕುತೂಹಲವಿದೆ. दिल्ली का तो बड़ा बुरा हाल है। कांग्रेस यहाँ से हरदम निकलती है, लेकिन सड़कें और इतनी एक एक बित्ता गड्ढा जो है सड़कों पर जो है, मतलब कॉलोनी का भी हर चीज का यहाँ बुरा हाल है। मोदी जी ने तो यहाँ कोई विकास का काम नहीं किया। रायबरेली में तो फिलहाल कोई विकास का काम नहीं किए। हाँ, ये है कि गरीबों का मकान है और शौचालय ये सब किए हैं, और बकिया रोड के लिए लेकर के हम लोग बहुत दुखी हैं यहाँ पे। बीजेपी जी, हम लोग बीजेपी के समर्थक हैं। ಗಾಂಧಿ ಪರಿವಾರದ ಫೇವರೇಟ್ ಕ್ಷೇತ್ರ ರಾಯಬರೇಲಿ. ಇದೇ ರಾಯಬರೇಲಿ ಈ ಬಾರಿ ರಾಹುಲ್ ಗಾಂಧಿಗೆ ಕಷ್ಟವಾಗ್ತಾ ಇದೆಯಾ? ಹಾಗಾದರೆ ಈ ದಿನೇಶ್ ಪ್ರತಾಪ್ ಸಿಂಗ್ ಯಾರು? ಒಂದು ಕಾಲದ ಸೋನಿಯಾ ಗಾಂಧಿ ಆಪ್ತ ದಿನೇಶ್ ಪ್ರತಾಪ್ ಸಿಂಗ್ ಈಗ ರಾಹುಲ್ ಗಾಂಧಿ ವಿರುದ್ಧ ತೊಡೆತಟ್ಟಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಗಾದರೆ ದಿನೇಶ್ ಪ್ರತಾಪ್ರ 2 ಐಡಿಯಾಗಳೇನು? ಆ 2 ರಣತಂತ್ರಗಳೇನು? ನೋಡೋಣ ಬನ್ನಿ ಬ್ರೇಕ್ನ ನಂತರ.
ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿರುವಂಥ ಈ ರಾಯ್ಬರೇಲಿಯಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳು ಬರಲಿವೆ. ಈ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಒಬ್ಬೇ ಒಬ್ಬ ಶಾಸಕರಿಲ್ಲ. ಭಾರತೀಯ ಜನತಾ ಪಕ್ಷ ಒಬ್ಬೇ ಒಬ್ಬ ಶಾಸಕರನ್ನು ಹೊಂದಿದೆ. ಇಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಾರ್ಟಿಯ ಶಾಸಕರಿದ್ದಾರೆ. ಹಾಗಾಗಿ ಅಖಿಲೇಶ್ ಯಾದವ್ ಇಲ್ಲಿ ರಾಹುಲ್ ಗಾಂಧಿಗೆ ಅನಿವಾರ್ಯ ಆಗಿರುವಂಥದ್ದು. ಇಡೀ ಕ್ಷೇತ್ರವನ್ನು ಕಳೆದುಕೊಂಡಿರತಕ್ಕಂಥ ಕಾಂಗ್ರೆಸ್ಗೆ ಈ ಕ್ಷೇತ್ರ ಸವಾಲೇ ಸರಿ. ಮತ್ತು ಯಾಕೆ ರಾಹುಲ್ ಗಾಂಧಿ ಅಮೇಥಿ ಅಂತ ಕ್ಷೇತ್ರವನ್ನು ಬಿಟ್ಟು ರಾಯ್ಬರೇಲಿ ಕ್ಷೇತ್ರಕ್ಕೆ ಬಂದರು, ಎಲ್ಲವನ್ನು ನೋಡೋಣ ಬನ್ನಿ. ರಾಯ್ಬರೇಲಿ, ಇಡೀ ದೇಶದ ಕಣ್ಣು ಈಗ ಬಿದ್ದಿರೋದು ಇದೇ ರಾಯ್ಬರೇಲಿ ಮೇಲೆ. ಯಾಕಂದ್ರೆ ಇಲ್ಲಿ ಸ್ಪರ್ಧೆ ಮಾಡ್ತಿರೋದು ಕಾಂಗ್ರೆಸ್ನ ಕುಡಿ ಯುವರಾಜ ರಾಹುಲ್ ಗಾಂಧಿ. ಗಾಂಧಿ ಕುಟುಂಬದಿಂದ ಸ್ಪರ್ಧೆ ಮಾಡ್ತಿರೋ ಏಕೈಕ ಕುಡಿ ರಾಹುಲ್ ಗಾಂಧಿ. ಹಿಂದೆಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಹೀಗೆ ಗಾಂಧಿ ಕುಟುಂಬದಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ನಿಂತು ಚುನಾವಣೆಯನ್ನ ಎದುರಿಸ್ತಾ ಇದ್ರು. ಆದ್ರೆ 2014ರ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸೇ ಕುಸಿತಾ ಹೋಯಿತು. ಗಾಂಧಿ ಕುಟುಂಬದ ಕಡೆಗೆ ಬಿಜೆಪಿ ಮತ್ತು ಎನ್ಡಿಎ ಪಕ್ಷಗಳು ಒಟ್ಟು ಮಾಡಿ ತೋರಿಸ್ತಾ ಇದ್ವು. ಹೀಗಾಗಿ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋಕೆ ನಿರ್ಧರಿಸಿತು ಗಾಂಧಿ ಕುಟುಂಬ. ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತ ಅಲ್ಲ ಅನ್ನೋದು ಸಾಬೀತುಪಡಿಸೋದಕ್ಕಾಗಿ ಖರ್ಗೆಯನ್ನ ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಸೋನಿಯಾ ಗಾಂಧಿ ನಿಂತಿದ್ದ ರಾಯ್ಬರೇಲಿಯನ್ನ ರಾಹುಲ್ ಗಾಂಧಿಗೆ ನೀಡಲಾಯಿತು. ಈ ಹಿಂದೆ ರಾಹುಲ್ ಸ್ಪರ್ಧಿಸಿ ಗೆದ್ದಿದ್ದ ಅಮೇಥಿಯನ್ನ ಸೋನಿಯಾ ಆಪ್ತರಿಗೆ ನೀಡಲಾಯಿತು. ಆ ಮೂಲಕ ರಾಹುಲ್ ಗಾಂಧಿ ಒಬ್ಬರನ್ನೇ ಕಣಕ್ಕಿಳಿಸಿ ಆಧುನಿಕ ಕುರುಕ್ಷೇತ್ರದ ರಾಜಕೀಯ ಬಾಣವನ್ನ ಹೂಡಿತು ಕಾಂಗ್ರೆಸ್. ಇನ್ನು 5 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿದೆ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರ. ಅವುಗಳಲ್ಲಿ ಬಹುತೇಕ ಕ್ಷೇತ್ರಗಳನ್ನ ಗೆದ್ದಿರೋದು ಕಾಂಗ್ರೆಸ್ನ ಮಿತ್ರ ಮಂಡಳಿಯಲ್ಲಿರುವಂತಹ ಸಮಾಜವಾದಿ ಪಾರ್ಟಿನೇ. ನಂಬರ್ 1 ಬಚ್ರಾವನ್ ಕ್ಷೇತ್ರದಲ್ಲಿ ಶ್ಯಾಮಸುಂದರ್ ಗೆಲುವನ್ನು ಸಾಧಿಸಿದ್ದು ಸಮಾಜವಾದಿ ಪಕ್ಷದವರಾಗಿದ್ದಾರೆ. ನಂಬರ್ 2 ರಾಹುಲ್ ರಜಪೂತ್ ಗೆದ್ದಿದ್ದು ಇವರು ಸಮಾಜವಾದಿ ಪಕ್ಷದವರಾಗಿದ್ದಾರೆ. ನಂಬರ್ 3 ರಾಯ್ಬರೇಲಿ ವಿಧಾನಸಭಾ ಕ್ಷೇತ್ರವೂ ಆಗಿದ್ದು ಇಲ್ಲಿ ಮಾತ್ರನೇ ಅದಿತಿ ಸಿಂಗ್ ಗೆಲುವನ್ನು ಸಾಧಿಸಿದ್ದು ಇವರು ಬಿಜೆಪಿ ಪಕ್ಷದವರಾಗಿದ್ದಾರೆ. ಇನ್ನು ನಂಬರ್ 4 ಸರೇನಿ ಕ್ಷೇತ್ರದಲ್ಲಿ ದೇವೇಂದ್ರ ಪ್ರತಾಪ್ ಸಿಂಗ್ ಗೆದ್ದಿದ್ದು ಸಮಾಜವಾದಿ ಪಕ್ಷದವರಾಗಿದ್ದಾರೆ. ಇನ್ನು ನಂಬರ್ 5 ಉಂಚಹಾರ್ ಕ್ಷೇತ್ರದಲ್ಲಿ ಮನೋಜ್ ಪಾಂಡೆ ಗೆದ್ದಿದ್ದು ಇವರು ಕೂಡ ಸಮಾಜವಾದಿ ಪಕ್ಷದವರಾಗಿದ್ದಾರೆ. ಹೀಗೆ ರಾಯ್ಬರೇಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಿಗಿ ಹಿಡಿತವಿದೆ. ವಿಧಾನಸಭೆಯಲ್ಲೂ ಸಮಾಜವಾದಿ ಪಾರ್ಟಿಯೇ 4 ಕಡೆ ಗೆಲುವನ್ನು ದಾಖಲಿಸಿದ್ದು ಬರೀ 1 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಗೆದ್ದಿದೆ. ಹೀಗಾಗಿ ಕಾಂಗ್ರೆಸ್ಗೆ ರಾಯ್ಬರೇಲಿಯಲ್ಲಿ ಗೆಲುವಿನ ವಿಶ್ವಾಸ ಹೆಚ್ಚಾಗಿದೆ. ರಾಯ್ಬರೇಲಿ ಗೆಲ್ಲೋದಕ್ಕೆ ಬಿಜೆಪಿ ಮಾಡ್ತಿದೆ ರಣತಂತ್ರ. ರಾಯ್ಬರೇಲಿಯಲ್ಲಿ ಕಾಯಿಸೋತ್ರೆ ಗಾಂಧಿ ರಾಜಕೀಯ ಅಂತ್ಯ. ಗಾಂಧಿ ಕುಟುಂಬ ಮುಕ್ತ ಕಾಂಗ್ರೆಸ್ ಮಾಡೋಕೆ ಪ್ಲಾನ್. ಹೌದು, ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಕಣಕ್ಕೆ ಇಳಿತಿರೋದ್ರಿಂದ ಇಲ್ಲಿ ಬಿಜೆಪಿ ತುಂಬಾನೇ ಕಾನ್ಸಂಟ್ರೇಷನ್ ಮಾಡ್ತಿದೆ. ಇಲ್ಲೇನಾದ್ರೂ ಕಾಂಗ್ರೆಸ್ ಅನ್ನ ಸೋಲಿಸಿದ್ದೇ ಆದ್ರೆ ಗಾಂಧಿ ಕುಟುಂಬದ ಕುಡಿ ಪ್ರಧಾನಿ ಪಟ್ಟದ ಕನಸನ್ನ ಕಾಣ್ತಿರೋ ರಾಹುಲ್ ಗಾಂಧಿಗೆ ರಾಜಕೀಯದ ಬಾಗಿಲೇ ಮುಚ್ಚಿದಂತಾಗತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ರೂ ಕೂಡ ಗಾಂಧಿ ಕುಟುಂಬಕ್ಕೆ ಮನ್ನಣೆ ಇಲ್ಲದಂತಾಗತ್ತೆ ಅನ್ನೋದು ಕಮಲ ಕಲಿಗಳ ತಂತ್ರಗಾರಿಕೆ. ಇದೇ ಕಾರಣಕ್ಕೆ ರಾಯ್ಬರೇಲಿ ವಶಪಡಿಸಿಕೊಳ್ಳೋದಕ್ಕೆ ಬಿಜೆಪಿ ಹರಸಾಹಸವನ್ನ ಪಡ್ತಾ ಇದೆ. ರಾಹುಲ್ ಗಾಂಧಿಯನ್ನ ಸೋಲಿಸೋದ್ರ ಮೂಲಕ ಗಾಂಧಿ ಕುಟುಂಬದ ಯಾರೊಬ್ಬರು ಸಂಸತ್ತಿಗೆ ಪ್ರವೇಶಿಸದಂತೆ ಮಾಡಬೇಕು. ಆ ಮೂಲಕ ಗಾಂಧಿ ಮುಕ್ತ ಕಾಂಗ್ರೆಸ್, ಗಾಂಧಿ ಮುಕ್ತ ಸಂಸತ್ ಮಾಡಬೇಕು ಅನ್ನೋ ತಂತ್ರಗಾರಿಕೆ ಕೇಸರಿ ಪಾಳ್ಯದಲ್ಲಿದೆ. ಆದರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತಹ ರಾಯ್ಬರೇಲಿಯಲ್ಲಿ ಕಾಂಗ್ರೆಸ್ಗೆ ಸೋಲು ಅಷ್ಟು ಸುಲಭನಾ? ಬಿಜೆಪಿಗೆ ಗೆಲುವು ಸಾಧ್ಯನಾ? ಇದೆಲ್ಲದಕ್ಕೂ ಉತ್ತರ ಮತದಾರನ ಮನಸ್ಸಿನಲ್ಲಿದೆ. ಅದು ಗೊತ್ತಾಗೋದೇ ಜೂನ್ 4, 2024ರಂದು. ಒಂದು ಕಡೆ ಯುವರಾಜ ರಾಹುಲ್ ಗಾಂಧಿ, ಮತ್ತೊಂದು ಕಡೆ ಲೋಕಲ್ ಲೀಡರ್ ದಿನೇಶ್ ಪ್ರತಾಪ್ ಸಿಂಗ್. ಈ ಇಬ್ಬರ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅಂತೇಳಿ ಇಲ್ಲಿನ ಜನರ ಅಭಿಪ್ರಾಯವಾಗಿದೆ. ಆದರೆ ಕಾಂಗ್ರೆಸ್ನ ನಾಯಕರೇ ಹೇಳುವುದೇ ಬೇರೆ. ರಾಹುಲ್ ಗಾಂಧಿ ಸುಮಾರು 2 ರಿಂದ 3 ಲಕ್ಷ ಲೀಡ್ನಲ್ಲಿ ಗೆಲ್ಲುತ್ತಾರೆ ಅಂತ. ಜನ ಯಾರಿಗೆ ಒಲಿತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ. ಅಮ್ಮನ ಕ್ಷೇತ್ರದಲ್ಲಿ ಮಗನಿಗೆ ಪಟ್ಟಾಭಿಷೇಕ ಸಿಗುತ್ತಾ ಅಥವಾ ಅಮ್ಮನ ಮಾಜಿ ಶಿಷ್ಯ ದಿನೇಶ್ಗೆ ಪಟ್ಟ ಸಿಗುತ್ತಾ? ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ.